ಒಂದು ಒಂದು ಸಣ್ಣ ಇಂಟ್ರೊಡಕ್ಷನ್ ಥರ ನಾನೇ ಹೇಳ್ಬಿಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತು ಡಾಯ್ ಪಿಕ್ಚರ್ಸ್ ಸಂಸ್ಥೆ ಪ್ರೊಡ್ಯೂಸ್ ಮಾಡ್ತಾ ಇರೋ ವಿದ್ಯಾಪತಿ ಸಿನಿಮಾ. ಮುಖ್ಯ ಭೂಮಿಕೆಯಲ್ಲಿ ನಾನು, ಮಲೈಕಾ ಮತ್ತು ಗರುಡರಾಮ್ ಅವರು ಮತ್ತು ಒಂದು ವಿಶೇಷ ಪಾತ್ರದಲ್ಲಿ ಡಾಲಿ ಧನಂಜಯ. ಮತ್ತು ಇನ್ನಷ್ಟು ಇನ್ನು ಕಲಾವಿದರ ದಂಡು ನಮ್ಮ ಸಿನಿಮಾದಲ್ಲಿದೆ. ಅದು ಗಿರೀಶ್ ಜೆಟ್ಟಿ ಸರ್ ಇರ್ಬೋದು, ಬಿಂದು ಅವ್ರು ಇರ್ಬೋದು, ಅಥವಾ ನನ್ನ ತಂಗಿ ಪಾತ್ರ ಮಾಡಿರೋ ಹೊಸ ಹುಡುಗಿ ಪ್ರತೀಕ್ಷಾ ಅಂತ. ಆಮೇಲೆ ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ಮಾಡಿರೋ ಶ್ರೀವತ್ಸ ಇರ್ಬೋದು, ಅಥವಾ ನಮ್ಮ ಧರ್ಮಣ್ಣ ಕಡೂರು ಅವರು. ಸೊ ಈ ಥರ ಒಂದು ದೊಡ್ಡ ಕಲಾವಿದರ ದಂಡು ಈ ಸಿನಿಮಾದಲ್ಲಿದೆ. ಈ ಸಿನಿಮಾ ನಮ್ಮದು ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 10 ಗುರುವಾರ. ನೀವು ನಮ್ಮ ಮಾತು ಕೇಳಕ್ಕೆ ಬಂದಿದ್ದೀರಾ, ಹೌದು. ಬಟ್ ನಾನು ಒಂದಷ್ಟು ಪ್ರಶ್ನೆಗಳನ್ನ ನಾನು ನಿಮಗೆ ಕೇಳಬೇಕು. ಯಾಕಂದರೆ ಈಗ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಹೌದು. ಆದರೆ ಚೆನ್ನಾಗಿರೋ ಸಿನಿಮಾಗಳಿಗೆ ಸೋತಿದ್ದು ಕೂಡ ಇಲ್ಲ ಅಲ್ವಾ? ಅಂದರೆ ಒಂದು ನಿರೀಕ್ಷಿತ ಮಟ್ಟದ್ದು, ಅಂದರೆ ನಾವೇನು ಅನ್ಕೊಂಡಿರ್ತೇವಲ್ಲ ಅಷ್ಟು ಬಿಸ್ನೆಸ್ ಆಗದೆ ಇದ್ರು ಸಿನಿಮಾ ಸೋತಂತೂ ಇಲ್ಲ, ಚೆನ್ನಾಗಿರೋ ಸಿನಿಮಾಗಳು. ಸೊ ಈ ಸಿನಿಮಾಗಳು ಚೆನ್ನಾಗಿದ್ದಾಗ ಅದನ್ನು ಥಿಯೇಟರ್ಗೆ ಹೋಗಿ ಅಂತ ಹೇಳೋ ಆ ಕರ್ತವ್ಯ ಮತ್ತು ಜವಾಬ್ದಾರಿ ಎರಡೂ ಕೂಡ ನಿಮಗಿದೆ. ಸೊ ನನಗೆ ನೀವು ಹೇಳಿ, ನಿಮಗೆ ಸಿನಿಮಾಗೂ ಮುಂಚೆ ಆಯ್ತಾ, ಅದು ಸಿನಿಮಾ ಸ್ಟಾರ್ ಕಾಸ್ಟು ಇದೆಲ್ಲನೂ ಬಿಟ್ಟು ಏನನ್ನು ನೋಡಿ ನಿಮಗೆ ಜನ ಥಿಯೇಟರ್ಗೆ ಹೋಗ್ತಾರೆ ಅಂತ ಅನ್ಸುತ್ತೆ? ಜನ ಬೇಡ, ಅಟ್ಲೀಸ್ಟ್ ನೀವು ಯಾಕೆ, ಐ ಮೀನ್ ಇರೆಸ್ಪೆಕ್ಟಿವ್ ಆಫ್, ಈಗ ನಾನೊಬ್ಬ ಯೂಟ್ಯೂಬರ್ ಅಲ್ಲ ಅಥವಾ ನಾನೊಬ್ಬ ಮೀಡಿಯಾದವನಲ್ಲ ಅಂತ ಅನ್ಕೊಳ್ದೇನೆ ನಿಮಗೆ ಯಾಕೆ ಒಂದು ಸಿನಿಮಾನ ನೋಡಬೇಕು ಅಂತ ಅನ್ಸುತ್ತೆ ಅಂತ ನನಗೆ ದಯವಿಟ್ಟು ನೀವು ಹೇಳಿ ಪ್ಲೀಸ್. ಯಾರಾದ್ರು ಆ ಕಂಟೆಂಟ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಮೌತ್ ಪಬ್ಲಿಸಿಟಿ ಅಲ್ಲ, ನನ್ನ ಹೇಳಿದ ಸಿನಿಮಾ ರಿಲೀಸ್ಗೂ ಮುಂಚೆ. ಮೌತ್ ಪಬ್ಲಿಸಿಟಿಗಿಂತ ಮುಂಚೆ ಅಂದ್ರೆ ಸಿನಿಮಾ ರಿಲೀಸ್ ಆಗಿಲ್ಲ ಈಗ ಇನ್ನ. ಸೊ ಈಗ ನಾನು ಥಿಯೇಟರ್ಗೆ ಸಿನಿಮಾನ ನೋಡ್ತೀನಾ ಇಲ್ವಾ, ಐ ಮೀನ್ ಅಟ್ಲೀಸ್ಟ್ ನಾನು ಫಸ್ಟ್ 3 days ಸಿನಿಮಾ ನೋಡ್ತೀನಾ ಇಲ್ವಾ, ಅಥವಾ ನೋಡಬೇಕು ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ ಅಂತ.